ಇವತ್ತು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ನಾವು ಒಂದು ಈ ಬೃಹತ್ ಹೋರಾಟವನ್ನು ಇಟ್ಕೊಂಡಿದ್ದೀವಿ. ಈ ಹೋರಾಟಕ್ಕೆ ಬಂದಂತಹ ಎಲ್ಲ ಪತ್ರಿಕಾ ಮಾಧ್ಯಮರು ಮತ್ತೆ ದೃಶ್ಯ ಮಾಧ್ಯಮವರಿಗೆ ನಾನು ತುಂಬ ಹೃದಯದ ಅಭಿನಂದನೆ ಸಲ್ಲಿಸ್ತೀನಿ. ಬಂಧುಗಳೇ, ಕಾಂತರಾಜ ಆಯೋಗದ ವರದಿ, ಕಾಂತರಾಜ ಆಯೋಗದ ವರದಿ, ಖಾಸಗಿ ಕ್ಷೇತ್ರದಲ್ಲಿ ಶಿರಾ ತಾಲೂಕಿನ ಕಳ್ಳಂಬೆಲೆ ಹೋಬಳಿ ಗಾಂಧಿನಗರದ ದಲಿತ ಕಾಲೋನಿಗಳಿಗೆ, ಶಿರಾ ತಾಲೂಕಿನ ಕಳ್ಳಂಬೆಲೆ ಹೋಬಳಿ ಗಾಂಧಿನಗರ ದಲಿತ ಕಾಲೋನಿ ವಾಸಿಗಳಿಗೆ ಮುಕ್ತ ಜನಕ ಭೇಟಿಯಾಗಿ ಭೂಮಿಗೆ ಬಂದನು ನಮ್ಮ ಅಂಬೇಡ್ಕರ. ಸ್ವೀಕರಿಸೋ ದಲಿತ ಜನರ ಜೈ ಭೀಮ್ ಜೈಕಾರ, ಸ್ವೀಕರಿಸೋ ದಲಿತ ಜನರ ಜೈ ಭೀಮ್ ಜೈಕಾರ. ಬೆಳಕು ಕೊಡುವ ಜ್ಯೋತಿಯಾಗಿ ಮುಕ್ತ ಜನಕ್ಕೆ ಭೇಟಿಯಾಗಿ ಭೂಮಿಗೆ ಬಂದನು ನಮ್ಮ ಅಂಬೇಡ್ಕರ. ಸ್ವೀಕರಿಸೋ ದಲಿತ ಜನರ ಜೈ ಭೀಮ್ ಜೈಕಾರ, ಸ್ವೀಕರಿಸೋ ದಲಿತ ಜನರ ಜೈ ಭೀಮ್ ಜೈಕಾರ. ಸೂರ್ಯ ಕೂಡ ಭರಿಸಲಾರ ನಿನ್ನ ಖ್ಯಾತಿಯ, ಸೂರ್ಯದ ನಿನ್ನ ಖ್ಯಾತಿಯ. ಸಂವಿಧಾನ ಲೇಖಕ ದೀನ ದಲಿತ ನಾಯಕ, ಸಂವಿಧಾನ ಲೇಖಕ ದೀನ ದಲಿತ ನಾಯಕ, ಸಂವಿಧಾನ ಲೇಖಕ ದೀನ ದಲಿತ ನಾಯಕ, ಸಂವಿಧಾನ ಲೇಖಕ ದೀನ ದಲಿತ ನಾಯಕ. ಶಕ್ತಿ ಕೊಡು ಹೋರಾಟಕ್ಕೆ ಕೊನೆಯ ತನಕ, ಶಕ್ತಿ ಕೊಡು ಹೋರಾಟಕ್ಕೆ ಕೊನೆಯ ತನಕ. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಒಂದು ಸಾಮಾಜಿಕ ನ್ಯಾಯಕ್ಕಾಗಿ ಒಂದು ರ್ಯಾಲಿಯನ್ನು ಹಮ್ಮಿಕೊಂಡಿದ್ದೀವಿ. ಯಾಕಪ್ಪ ಅಂದರೆ ಇಡೀ ಶಿರಾ ತಾಲೂಕಿನಾದ್ಯಂತ ಒಂದು ಭ್ರಷ್ಟಾಚಾರ, ಯಾವುದೇ ಆಫೀಸ್ಗೆ ಹೋಗಲಿ ಭ್ರಷ್ಟಾಚಾರ, ನಗರಸಭೆ ಇರ್ಬೋದು, ತಾಲೂಕು ಆಫೀಸ್ ಇರ್ಬೋದು, ಎಲ್ಲ ಆಫೀಸ್ಗಳಲ್ಲೂ ಭ್ರಷ್ಟಾಚಾರ. ಮಾನ್ಯ ಜಯಚಂದ್ರ ಅವರು ಹೇಳಿದರು ಎಲೆಕ್ಷನ್ ಮುಂಚೆನೆ, ಚಿಕ್ಕಚನ್ನಯ್ಯ ಮತ್ತು ರಾಮದಾಸ್ ಕಳೆದಂಥ ಜಮೀನನ್ನ ನಾನು ಖಾತೆ ಪಾಯಿ ಮಾಡ್ಕೊಡ್ತೀನಿ, ನಾನು ದುರಸ್ತಿ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು. ಎಲೆಕ್ಷನ್ ಆಡಿದ್ರು 1 ವರ್ಷ ಆದ್ರೂ ಮಾನ್ಯ ಜಯಚಂದ್ರ ಅವರು ಅದ್ರ ಸುದ್ದಿ ಎತ್ತುತ್ತಾ ಇಲ್ಲ. ಆಮೇಲೆ ಇವತ್ತು ಜಯಚಂದ್ರ ಅವರು ಗೆದ್ದಿರೋದು SC ST ಓಟು ಮತ್ತೆ ಅಲ್ಪಸಂಖ್ಯಾತರ ಓಟಿಂದ ಗೆದ್ದಿರೋದು. ಅವ್ರ ಋಣ ನಿಮ್ಮ ಮೇಲಿದೆ. ಅವ್ರಿಗೆ ಇವತ್ತು ನಿವೇಶನ ಇಲ್ಲ, ಇವತ್ತು ಭೂಮಿ ಇಲ್ಲ, ಇವತ್ತು ನಗರ ಪ್ರದೇಶದಲ್ಲಿ ಒಂದು ಒರಿಜಿನಲ್ ಹಕ್ಕುಪತ್ರ ಕೊಡ್ರಿ ಅಂತ ಕೇಳಿದ್ರೆ ಅವರು ಇದುವರೆಗೂ ಯಾವುದೇ ತರದ ಉತ್ತರ ಕೊಡ್ತಾ ಇಲ್ಲ. ಅವ್ರ ಋಣ ನಿಮ್ಮ ಮೇಲಿದೆ. ಜಯಚಂದ್ರ ಅವರ ಈ ಕೂಡಲೇ ಏನ್ ನಗರಸಭೆಯಲ್ಲಿ ಯಾರಿಗೆ ಹಕ್ಕುಪತ್ರ ಆಗಿಲ್ಲ ಮತ್ತು ನಿವೇಶನನ ಈ ಕೂಡಲೇ ಕೊಡಬೇಕು. ಮತ್ತೆ ಜಮೀನುಗಳಿಗೆ ಇವತ್ತು 1935ರಿಂದ ಇವತ್ತು ಇದು ದುರಸ್ತಾಗಿಲ್ಲ ಜಮೀನುಗಳು, ಬರೀ ಹಕ್ಕುಪತ್ರ ಕೊಡಿದ್ರೆ ಅಷ್ಟೇ, ಸಾಗುವಳಿ ಕೊಡಿದ್ರೆ ಅಷ್ಟೇ, ಯಾವ ಮಂಜೂರಾಗಿಲ್ಲ ಮತ್ತೆ ದುರಸ್ತಾಗಿಲ್ಲ. ಆದ್ರಿಂದ ಅವ್ನು ಕೂಡಲೇ ದುರಸ್ತಿ ಮಾಡ್ಕೋಬೇಕು. 1935ರಿಂದ ಇಲ್ಲಿವರೆಗೂ ಅದೇ ಜಮೀನು ಸಮಸ್ಯೆ ಇದೆ. ಹಾಗೇನೆ ಇಡೀ ಶಿರಾ ನಗರ ಸುತ್ತಮುತ್ತ ಇವತ್ತು ಏನ್ ಜಮೀನು ಕಳ್ಕೊಂಡಿದ್ದಾರೆ ಎಲ್ಲ ನಿವಾಸಿಗಳಿಗೆ ಬೇರೆ ಕಡೆ ಜಮೀನು ಮಂಜೂರು ಮಾಡ್ಕೋಬೇಕು. ಇವತ್ತು ಶಿರಾ ನಗರ 7 ಕಿಲೋಮೀಟರ್ ಒಳಗೆ ನಾವು ಜಮೀನು ಕೊಡೋಣ ಅಂತ ಹೇಳ್ತಿದ್ದಾರೆ. ಸುಮಾರು 50-60 ವರ್ಷದಿಂದ ಜಮೀನು ಮಂಜೂರು ಮಾಡ್ಕೊಂಡಿದ್ದಾರೆ ನಮ್ಮವರು. ಅವರೆಲ್ಲ ಬೇಕು. ಇವತ್ತು ಗಾಂಧಿನಗರ ಇರ್ಬೋದು, ಗಾಂಧಿನಗರದಲ್ಲಿ ಇವತ್ತು ಅವ್ರಿಗೆ ಜಮೀನು ಮಂಜೂರು ಮಾಡಿದ್ರೆ ಅವೆಲ್ಲ ಹೋಗ್ತಾರೆ. ಅವರು 2 ಎಕರೆ ಜಮೀನು ಮಂಜೂರು, 4 ಎಕರೆ ಜಮೀನು ಮಂಜೂರು ಮಾಡ್ಬೋದು. ಅವರು ಹಿಂದೆ ಬ್ಯಾಂಕಿಗೆ ಅರೇಟ್ ಇದ್ರು, SC ST ಇದರಿಂದ ಅವ್ರಿಗೆ ಜಮೀನು ಕೊಟ್ಟು ಹಿಂದೆ ಬ್ಯಾಂಕಿಗೆ ಅರೇಟ್ ಇದ್ರು. ಅದನ್ನ ಬಿಡಿಸ್ಕೊಟ್ಟು ಅವ್ರಿಗೆ ಹೆಸರು ಮಾಡ್ಕೊಳಕ್ಕೆ ಜಯಚಂದ್ರ ಅವ್ರ ಕೈಲಿ ಆಗ್ತಿಲ್ಲ. ಸುಮಾರು 35 ವರ್ಷ MLA 5 ಬಾರಿ MLA ಆಗ್ಯಾರೆ ನಮ್ಮ ಕ್ಷೇತ್ರಕ್ಕೆ. ಕಳ್ಳಂಬೆಲೆ ಕ್ಷೇತ್ರ ಇದ್ದಾಗ 2 ಸಾರಿ, ಶಿರಾ ಕ್ಷೇತ್ರ ಇದ್ದಾಗ 3 ಸಾರಿ MLA ಆದ್ರೂ ಇಲ್ಲಿನ ದಲಿತರು ಭಾವನೆಗಳ ತೀರ್ತಾ ಇಲ್ಲ. ಆದ್ರಿಂದ ಈಗಲೇ ಎಚ್ಚೆತ್ಕೊಂಡು ತಾಲೂಕಾಡಳಿತ ಇರ್ಬೋದು ಅಥವಾ ಮಾನ್ಯ ಶಾಸಕರಾಗಿರ್ಬೋದು ಎಚ್ಚೆತ್ಕೊಂಡು ದಲಿತರಿಗೆ ಭೂಮಿ ಮತ್ತೆ ಶಿಕ್ಷಣ ಮತ್ತೆ ಏನು ದಲಿತರಿಗೆ ಇವತ್ತು ಜಮೀನು ವಿಚಾರಕ್ಕೆ ಒಂದು ಬಹಳ ಅನ್ಯಾಯ ಆಗಿದೆ. ಅರ್ಧ ಎಕರೆ, 1 ಎಕರೆ, 2 ಎಕರೆ ಇಷ್ಟೇ ಜಮೀನು ಕೊಡೋರೆ. ಇದನ್ನ ಸರಿಪಡಿಸಿ ಸಾಮಾಜಿಕ ನ್ಯಾಯನ ಕಾಪಾಡಬೇಕು. ಇಲ್ದಿದ್ರೆ ಇವತ್ತು ಸುಮಾರು ಜನ ಸೇರಿದೀವಿ, ಇವತ್ತೊಂದು 560 ಜನ ಸೇರಿದ್ದೀವಿ. ಮುಂದಿನ ದಿನಗಳಲ್ಲಿ 1000 ಜನ ಸೇರಿ ನಿಮ್ಮ ವಿರುದ್ಧ ಒಂದು ಹೋರಾಟ ಮಾಡಬೇಕಾಗ್ತದೆ ಅಂತ ನಾನು ಈ ಮೂಲಕ ಎಚ್ಚರಿಕೆ ಕೊಡಬೇಕಾಗ್ತದೆ ಬಂಧುಗಳೇ. ಆದ್ರಿಂದ ಈ ಕೂಡಲೇ ಇವತ್ತೇನು BK ಅವ್ರ ಜಯಂತಿ ಪ್ರಯುಕ್ತವಾಗಿ ಇವತ್ತು ಸಾಮಾಜಿಕ ಸಂಘರ್ಷ ರ್ಯಾಲಿ ಹಮ್ಮಿಕೊಂಡಿದ್ದೀವಿ. ಇದಕ್ಕೆ ಬಂದಿದ್ದ ಎಲ್ಲ ಗ್ರಾಮಸ್ಥರು ಮತ್ತು ನಗರದಿಂದ ಬಂದಿದ್ದ ಎಲ್ಲ ಯುವಕರಿಗೂ ನಾನು ಒಂದು ಸಾರಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಜೈ ಭೀಮ್, ಜೈ ಅಂಬೇಡ್ಕರ್. ಈ ಶಿರಾ ನಗರದಲ್ಲಿ, ಶಿರಾ ತಾಲೂಕಿನಲ್ಲಿ, ತುಮಕೂರು ಜಿಲ್ಲೆನಲ್ಲಿ ಮತ್ತೆ ಕರ್ನಾಟಕ ರಾಜ್ಯದಲ್ಲಿ ನಡೀತಕ್ಕಂಥ ಭ್ರಷ್ಟಾಚಾರ, ನಡೀತಕ್ಕಂಥ ದೌರ್ಜನ್ಯ, ನಡೀತಕ್ಕಂಥ ಈ ಶೋಷಿತ ಸಮುದಾಯಗಳ ಅಭಿವೃದ್ಧಿಗೆ ಪೂರಕವಾಗಿಲ್ಲದ ಅತ್ಯಂತ ಭ್ರಷ್ಟ ಸರ್ಕಾರದ ವಿರುದ್ಧ ಸಾಮಾಜಿಕ ನ್ಯಾಯಕ್ಕಾಗಿ ಸಂಘರ್ಷ ರ್ಯಾಲಿ ಪ್ರೊಫೆಸರ್ ಬಿ ಕೃಷ್ಣಪ್ಪನವರ ಜನ್ಮದಿನದ ಅಂಗವಾಗಿ ಈ ದಲಿತ ಸಂಘರ್ಷ ಸಮಿತಿಯ ಸಂಸ್ಥಾಪನೆ ಮಾಡಿದಂತ ನಮ್ಮೆಲ್ಲರ ನೆಚ್ಚಿನ ನಾಯಕ ಪ್ರೊಫೆಸರ್ ಬಿ ಕೃಷ್ಣಪ್ಪನವರ ಒಂದು ಮಾತು ಹೇಳ್ತೀನಿ. ಅವ್ರು ಹೇಳಿದ್ದು ಒಂದು ಮಾತು, ಅವ್ರು ಹೇಳಿದ್ದು
ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಯಾವುದೇ ಆಡಳಿತ ಪಕ್ಷ ಇರಲಿ ಅದಕ್ಕೆ ವಿರೋಧ ಪಕ್ಷವಾಗಿ ನೀವು ಸಂಘಟನೆ ಕೆಲಸ ಮಾಡಬೇಕು ಅಂತ ನಮ್ಗೆ ನಿರ್ದೇಶನ ಕೊಟ್ಟವ್ರೆ. ಆ ನಿರ್ದೇಶನವನ್ನ ನಾವು ಫಾಲೋ ಮಾಡ್ತಾ ಇದೀವಿ. ಕೆಲವು ಆಡಳಿತ ಪಕ್ಷದ ಜೇಬಳಿಗೆ ಸೇರ್ಕೊಂಡಿರ್ತಕ್ಕಂಥ ಸಂಘಟನೆಗಳು ಇದಾವೆ. ಈ ಕಾರಣಕ್ಕಾಗಿ ಇವತ್ತು ಸಿದ್ದರಾಮಯ್ಯನವರು ಮಿತಿಮೀರಿಕೊಂಡಿದ್ದಾರೆ. ಅದಕ್ಕಾಗಿ ಸಿದ್ದರಾಮಯ್ಯನವರ ಸರ್ಕಾರ ದಲಿತ ಶೋಷಿತ ಅಲ್ಪಸಂಖ್ಯಾತರ ವಿರೋಧಿಯಾಗಿದೆ. ಇನ್ನು ಬಿಜೆಪಿಯವರ ಬಗ್ಗೆ ಅವ್ರಿಗೆ ಯಾವ ನೈತಿಕತೆನೂ ಇಲ್ಲ ಬಿಡಿ. ಬಿಜೆಪಿ ಜೆಡಿಎಸ್ಗೆ ಯಾವ ನೈತಿಕತೆನೂ ಇಲ್ಲ ದಲಿತರ ಹಿತಾಸಕ್ತಿ ಬಗ್ಗೆ ಮಾತಾಡ್ಲಿಕ್ಕೆ. ಒಂದಷ್ಟು ನೈತಿಕತೆ ಇದೆ ಅಂತ ಅನ್ಕೊಂಡಿದ್ವಿ ಸಿದ್ದರಾಮಯ್ಯನವ್ರಿಗೆ. ಇವತ್ತು ಅಗಲ್ ದರೋಡೆ ವಾಲ್ಮೀಕಿ ನಿಗಮದಲ್ಲಿ, ಬಾವಿ ನಿಗಮದಲ್ಲಿ, ಅಂಬೇಡ್ಕರ್ ನಿಗಮಗಳಲ್ಲಿ ಮತ್ತೆ ಅವರ ಗ್ಯಾರಂಟಿ ಯೋಜನೆಗಳಿಗೆ ಬಜೆಟ್ ಹಣವನ್ನೇ ವರ್ಗಾಯಿಸುವುದ್ರ ಮೂಲಕ ದಲಿತರಿಗೆ ನಯವಂಚನೆ ಮಾಡಿರ್ತಕ್ಕಂಥ ಮುಖ್ಯಮಂತ್ರಿ ಅಂದ್ರೆ ಅದು ಸಿದ್ದರಾಮಯ್ಯನವರು. ಆ ಕಾರಣಕ್ಕಾಗಿ ಅವ್ರ ವಿರುದ್ಧ ಈ ಬೃಹತ್ ರ್ಯಾಲಿಯನ್ನ ಈ ನಗರದಲ್ಲಿ ಮಾಡ್ತಾ ಇದ್ದೀವಿ. ಜೈ ಭೀಮ್, ಜೈ ಭಾರತ್. ಎಷ್ಟೇ ದುಡ್ಡಿದ್ರೂ ಆಯುಷ್ನ ಕೊಂಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ. ಆರೋಗ್ಯ ಸರಿ ಇರಬೇಕು ಅಂತಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ. ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ, ಕೊಬ್ಬರಿ ಎಣ್ಣೆ ಎಲ್ಲ ಮೆಡಿಕಲ್ ಶಾಪ್, ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ.